ನಮಸ್ಕಾರಪ್ಪ ಎಲ್ಲ ಹಿರಿಯರ ಮಂದಿಗೆ. ನಾನು ನಿಮ್ಮ ಪ್ರೀತಿಯ ಸಚಿನ್ ಹಳ್ಳಿಕಟ್ಟಿ ಇದ್ದೀನಿ. ಇವತ್ತು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ಉಮೇಶ್ ಅಣ್ಣ ವಂದಾಲವ್ರ ನೇತೃತ್ವದೊಳಗೆ ಒಂದು ಸತ್ಕಾರ್ಯವನ್ನು ಮಾಡ್ಲಿಕ್ಕೆ ಹೊಂಟೇವೆ. ಅದು ಎಲ್ಲಿ ಹೊಂಟೇವೆ, ಏನು ಮಾಡ್ಲಿಕ್ಕೆ ಹೊಂಟೇವೆ, ಉಮೇಶ್ ಅಣ್ಣ ಅವ್ರು ನಮ್ಗೆ ಎಲ್ಲಿ ಕರ್ಕೊಂಡು ಹೊಂಟಾರ ಅನ್ನೋದೇನಲ್ಲ, ಈ ವಿಡಿಯೋ ಕೊನೆಯವರೆಗೂ ನೋಡಿರಿ, ಎಲ್ಲ ತಿಳಿತದ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಲಿ. ಜೈ ಹಿಂದ್, ಜೈ ಶ್ರೀರಾಮ್. ನಮಸ್ಕಾರಪ್ಪ. ಈಗಾಗಲೇ ಹೇಳ್ದಂಗೆ ಅಣ್ಣಾರು ಎಲ್ಲಿ ಕರ್ಕೊಂಡು ಹೊಂಟಾರ ಅಂತ ಹೇಳಿ ಆಗಲೇ ನಾವು ಕೇಳತ್ತಿದ್ದೀವಿ. ಈಗ ನಿಮ್ಗೆ ಆಗಲೇ ತಿಳಿಸ್ದಂಗೆ ಒಂದು ಯಲಗುರೇಶ್ವರ ಅಂದ್ರೆ ನಮ್ಮ ಯಲಗೂರ ಹನುಮಪ್ಪಗೆ ಇಲ್ಲಿ ಕರ್ಕೊಂಬಂದಾರೆ. ಯಾಕೆ ಕರ್ಕೊಂಬಂದಾರಪ್ಪ ಅಂತಂದ್ರೆ ಇಲ್ಲೊಂದು ವಿಶೇಷತೆ ಇದೆ. ಈಗ ನೀವು ಆಗಲೇ ಇದು ವಿಡಿಯೋದೊಳಗೆ ನೋಡ್ತಾ ಇದ್ದೀರಿ ಎಲ್ಲ ಗೋಗಳನ್ನು. ನೀವೇನು ನೋಡ್ಲಾತಿರಲ್ಲ, ಇದು ಶ್ರೀ ಪ್ರಮೋದಾತ್ಮ ಗೋ ಸಂರಕ್ಷಣಾ ಕೇಂದ್ರ ಅಂತ ಹೇಳಿ ಯಲಗೂರು ಅಂದ್ರೆ ನಮ್ಮ ಯಲಗೂರು ಅಂತ ಹೇಳಿ ಒಂದು ಹನುಮಂದಿಯವ್ರಿಗೆ ಏನು ಫೇಮಸ್ ಅದಲ್ಲ, ಆ ಊರೊಳಗೆ ಇರುವಂಥದ್ದು. ಗುಡಿಯಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ಲಿಂದ ಗುಡಿ ಹಿಂದಿನ ಸೈಡ್ ನಾವು ನಡ್ಕೊತ ಬಂದೀವಪ್ಪ ಅಂದ್ರೆ ಅಲ್ಲಿ ಅದ. ಇದು ಯಾವುದಪ್ಪ ಅಂದರೆ ಶ್ರೀ ಪ್ರಮೋದಾತ್ಮ ಗೋ ಸಂರಕ್ಷಣಾ ಕೇಂದ್ರ ಅಂಥೇಳಿ, ಮುದ್ದೇಬಿಹಾಳ್ ತಾಲೂಕು, ವಿಜಯಪುರ. ಆ್ಯಂಡ್ ಇಲ್ಲಿ ಸುಮಾರು ಒಂದು 800 ಹಸುಗಳನ್ನು ಇವರು ಸಾಕ್ತಾ ಇದ್ದಾರೆ. ಇಲ್ಲಿ ಒಂದು 800 ಹಸುಗಳಿಗೆಲ್ಲ ಪಾಲನೆ ಪೋಷಣೆ ಮಾಡಿ ಅವಕ್ಕೆಲ್ಲ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಹಾರ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಮಾಡ್ಲತ್ತಾರ ಅಂತ. ಇಷ್ಟೆಲ್ಲ 800 ಹಸುಗಳು ಸಾಕಾತಾರಪ್ಪ ಅಂದರೆ ಇಲ್ಲೆಲ್ಲ ಸ್ವಲ್ಪ ಆಕಳ ಶೆಗಣಿ ಬಿದ್ದದಾಗಿರ್ಬೋದು, ಗಲೀಜಾಗಿರ್ಬೋದು, ಸ್ವಲ್ಪ ಎಲ್ಲ ಇರುವುದೇ. ಅದರ ಸಲುವಾಗಿ ಇವತ್ತು ನಮ್ಮ ಟೀಮ್ ಅಂದರೆ ಏನದಲ್ಲ, ಸ್ವಚ್ಛ ನಗರ ಫೌಂಡೇಶನ್ ಟೀಮ್ ವತಿಯಿಂದ ನಾವು ಇಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಶ್ರೀ ಉಮೇಶ್ ವಂದಾಲ್ ಅವರ ನೇತೃತ್ವದೊಳಗೆ, ಉಮೇಶ್ ಅಣ್ಣ ವಂದಾಲ್ ಅವರ ನೇತೃತ್ವದೊಳಗೆ ನಾವು ಇಟ್ಕೊಂಡಿದ್ದೀವಿ. ಮತ್ತು ಏನಪ್ಪ ಅಂದರೆ ಎಲ್ಲ ಒಂದು ಸ್ವಚ್ಛ ಕಾರ್ಯಕ್ರಮವನ್ನು ಮಾಡಿಕೊಂಡು ನಮ್ಮ ಕೈಲಿ ಎಷ್ಟು ಹಾಕೋದೋ, ಎಷ್ಟು ಸಾಧ್ಯದೋ ಅಷ್ಟು ಇವರಿಗೆಲ್ಲ ಒಂದು ಸ್ವಚ್ಛತಾ ಕಾರ್ಯಕ್ರಮದೊಳಗೆ ಒಂದು ನಾವು ಸಹಾಯ ಮಾಡಬೇಕಂತೇಳಿ ಇವತ್ತಿಲ್ಲಿ ಬಂದಿದ್ದೀವಿ. ಆ್ಯಂಡ್ ಇನ್ನು ಮುಂದೆ ಹೋಗ್ತಾ ನಾವು ಏನೇನು ಮಾಡ್ತೀವಿ, ಯಾವ ರೀತಿ ಅದ, ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ತಿಳಿಸಿದಾಗೆ ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ಇವಾಗ ನಾವೇನಿಲ್ಲಿ ಸ್ವಚ್ಛ ಮಾಡಲು ಬಂದಿದ್ದೀವಿ. ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಸದಸ್ಯರು ಏನಿದ್ದಾರೆ, ಅವರು ಒಂದು ಬಹಳ ಉತ್ಸಾಹದಿಂದ ಇಲ್ಲಿ ಬಂದು ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಈ ಒಂದು 800 ಗೋವುಗಳು, ಸುಮಾರು ಒಂದು 800 ಗೋವುಗಳು ಇಲ್ಲಿ ಅವರು ಸಾಕಿರ್ಬೋದು ಅಂತ ಒಂದು ಆಗಲೇ ಲೆಕ್ಕಾಚಾರವನ್ನು ಹೇಳ್ತಾಯಿದ್ರು. 800 ಗೋವುಗಳು ಇಲ್ಲಿ ಇದ್ದಾವಂದರೆ ಸರಿಸುಮಾರವಾಗಿ ಸ್ವಲ್ಪ ಅಲ್ಲಿ ಸೆಗಣಿ ಆಗಿರ್ಬೋದು, ಸ್ವಲ್ಪ ಕಸ ಪ್ರಮಾಣ ಆಗಿರೋದು ಜಾಸ್ತಿನೇ ಇರುತ್ತೆ. ಆ ಒಂದು ಕ್ಲೀನ್ ಮಾಡುವಂಥ ಒಂದು ಏನದಲ್ಲ, ಆ ಒಂದು ಕಾರ್ಯವನ್ನು ನಮ್ಮ ಎಲ್ಲ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇವರು ಕ್ಲೀನ್ ಮಾಡಿದ ತಕ್ಷಣ ಒಂದು ಕಸ ಆಗಿರ್ಬೋದು, ಒಂದು ಸೆಗಣಿ ಆಗಿರ್ಬೋದು, ಒಂದು ಗೊಬ್ಬರ ಆಗಿರ್ಬೋದು, ಅದನ್ನು ಒಂದು ಕಡೆ ಹೋಗಿ ಡಂಪ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಒಂದು ಕಡೆ ಜಮಾ ಮಾಡಿರುವಂಥ ಒಂದು ಏನು ಸೆಗಣಿ ಇದೆಯಲ್ಲ, ಅದು ಒಂದು ಹೊಲಗಳಲ್ಲಿ ಉಳುಮೆ ಮಾಡುವಾಗ ಅಲ್ಲಿ ಒಂದು ಗೊಬ್ಬರ ಥರ ನಾವು ಒಂದು ಯೂಸ್ ಮಾಡ್ಬೋದು. ಅದನ್ನು ವೇಸ್ಟ್ ಮಾಡ್ತಾ ಇಲ್ಲ, ಅದರಿಂದ ಸಹಿತ ಒಂದು ಯೂಸ್ ಮಾಡ್ತಾರೆ.
ನೋಡ್ರಿ ನಮ್ಮ ಮೂರು ಅಣ್ಣಗಳು ಎಷ್ಟು ಭಾರಿ ಹೊಡಿಲತ್ತಾರ ಕಸ. ಕಡ್ದು ಒಂದ್ಸಲ ಕಸಬಾರಿಗೆ ಬಿಸಿದ್ರೆ ಕಸನೇ ಉಳಿಯಲ್ತು. ಪೂರ ಕಸ ಹೊತ್ಕೊಂಡು ತೊಗೊಂಬರತ್ತಾರ. ಈ ಅಣ್ಣವ್ರಂತೂ ಪೂರ ಎರಡೆರಡು ಕಸಬಾರಿಗೆ ಹುಡುಗಾತಾರ. ಜಗತ್ತಿರೋ 9ನೇ ಅದ್ಭುತ ಇವತ್ತೇ ನೋಡತ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ಎರಡೆರಡು ಕಸಬಾರ್ಗಿಂದ ಒಮ್ಮಲಿಕೆ ಕಸ ಹೊಡ್ಗೋದು ಇವತ್ತೇ ಫಸ್ಟ್ ಟೈಮ್. ಎಲ್ಲರೂ ನೋಡ್ಲಿಕ್ಕಂದ್ರೆ ಇಲ್ಲಿ ನೋಡ್ಬೋದು. ನೋಡ್ರಿ ಅಣ್ಣವ್ರ ಹೆಸರು ಏನಂದ್ರಿ? ತುಕಾರಾಮ್ ರಾಠೋಡ್ ಅಣ್ಣವ್ರು ಅಂದ್ರೆ ಇವರೇ. ಎರಡೆರಡು ಕಸಬಾರ್ಗಿಂದ ಒಮ್ಮಲಿಕೆ ಕಸ ಹುಡುಕ್ತಾರೆ. ಇದೊಂದು ಭಾರಿ ಅದ್ಭುತ ಆಯ್ತದು. ಇಲ್ಲಿ ಸೆಗಣಿ ಅಷ್ಟೇ ಅಲ್ಲದೆ ಇನ್ನಿತರ ತ್ಯಾಜ್ಯ ವಸ್ತುಗಳು ಸಹಿತ ಬಿದ್ದಿದ್ವು. ಅಂದರೆ ಬಟ್ಟೆ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಅದೇನು ಉಪಯೋಗಕ್ಕೆ ಬರದೇ ಇರುವಂಥ ವಸ್ತುಗಳು ಸಹಿತ ಇಲ್ಲಿ ತುಂಬ ಗೋಳೆಯಾಗಿದ್ವು. ಅದನ್ನು ನಮ್ಮ ಟೀಮ್ ವತಿಯಿಂದ ಏನದಲ್ಲ ಎಲ್ಲ ಕ್ಲೀನ್ ಮಾಡಿ ಬೇರೆ ಕಡೆ ಡಂಪ್ ಮಾಡುವಂಥ ಒಂದು ವ್ಯವಸ್ಥೆ ಸಹಿತ ಮಾಡಲಾಯಿತು. ಆಗ ನೀವೇನು ನೋಡ್ತಾ ಇದ್ದೀರಾ ಈ ಸೈಡ್ ನಲ್ಲಿ, ಇದು ಒಂದು ಎಲ್ಲ ಗೋಗಳಿಗೆ ಹಾಕುವಂತ ಮೇವು. ಅಂದ್ರೆ ಸುಮಾರು 800 ಗೋಗಳು ಏನಿಲ್ಲಿ ಇರ್ಬೋದಂತ ಒಂದು ಹೇಳಿದಿಲ್ಲ, ಅದಕ್ಕೆಲ್ಲ ಇದೇ ಒಂದು ಸೈಡ್ ನಲ್ಲಿ ಇರುವಂತ ಮೇವಿನಿಂದ ಒಂದು ಆಹಾರ ಪೂರೈಕೆ ಆಗುತ್ತೆ.